ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಆಗಿದೆ. ದರ್ಶನ್ ಬೇಲ್ ರದ್ದುಪಡಿಸಲು ಸಿಕ್ಕಿದೆಯಂತೆ ಮಹತ್ವದ ಸಾಕ್ಷಿ. ಡಿಲೀಟ್ ಆಗಿದ್ದ ಶೆಡ್ನ ಪ್ರಮುಖ ಫೋಟೋಗಳು ಕೂಡ ಈಗ ರಿಟ್ರೀವ್ ಆಗಿದೆ. ಬಹುತೇಕ ಈಗ ದರ್ಶನ್ ಅವರ ಜಾಮೀನಿಗೆ ಕೊಕ್ಕೆ ಬೀಳುವಂತಹ ಎಲ್ಲ ಲಕ್ಷಣಗಳು ಕೂಡ ಈಗ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ರಿಲೀಫ್ ಸಿಕ್ಕಿತ್ತು, ಆದ್ರೆ ಮತ್ತೆ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ ಇದೆ. ದರ್ಶನ್ ಬೇಲ್ ರದ್ದುಪಡಿಸಲು ಮಹತ್ವದ ಸಾಕ್ಷಿ ಈಗ ಸಿಕ್ಕಿದೆಯಂತೆ. ಡಿಲೀಟ್ ಆಗಿದ್ದಂತಹ ಶೆಡ್ನ ಪ್ರಮುಖ ಫೋಟೋಗಳು ಕೂಡ ರಿಟ್ರೀವ್ ಆಗಿದೆ. ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಶೆಡ್ನಲ್ಲಿದ್ದಂತಹ ಫೋಟೋಗಳು ಸಿಕ್ಕಿದೆ. ಪುನೀತ್ ರವಿಶಂಕರ್ ಫೋನ್ನಲ್ಲಿ ಡಿಲೀಟ್ ಆಗಿದ್ದಂತಹ ಫೋಟೋಗಳನ್ನ ಈಗ ರಿಟ್ರೀವ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಪೊಲೀಸರು ಆ ಫೋಟೋಗಳು ರಿಟ್ರೀವ್ ಆಗಿದೆಯಲ್ಲ, ಅದನ್ನ ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿರ್ತಾರೆ. ಯಾಕಂದ್ರೆ ಶೆಡ್ನಲ್ಲಿ ದರ್ಶನ್ ಇರಲೇ ಇರಲಿಲ್ಲ, ಈ ಕೇಸ್ಗೂ ಹಾಗೆ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ದರ್ಶನ್ ಅವರಿಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ವಾದ ಮಂಡಿಸಿರ್ತಾರೆ. ಆದ್ರೆ ಈಗ ಅದಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಿರುವಂತದ್ದು. ದರ್ಶನ್ ಶೆಡ್ನಲ್ಲಿ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದ್ರು. ದರ್ಶನ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಿದ್ರು. ದರ್ಶನ್ ಶೆಡ್ನಲ್ಲಿದ್ದಂತಹ ಪ್ರಬಲ ಫೋಟೋ ಸಾಕ್ಷಿ ಸಲ್ಲಿಸಿರುವಂತಹ ಪೊಲೀಸರು, ಒಟ್ಟಾರೆಯಾಗಿ ಪೊಲೀಸರು ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಿಟ್ರೀವ್ ಆಗಿರುವಂತಹ ಫೋಟೋಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಜೊತೆ ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೊಂಡಿದ್ರು ರವಿಶಂಕರ್ ಪುನೀತ್. ಆ ಫೋನ್ ಅನ್ನ ರಿಟ್ರೀವ್ ಮಾಡಲಾಗಿತ್ತು. ಆ ಪ್ರಮುಖ ಫೋಟೋಗಳು ಈಗ ಸಾಕ್ಷಿಯಾಗಿ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಜಾಮೀನಿನ ಮೇಲೆ ದರ್ಶನ್ ಈಗ ಬಿಗ್ ರಿಲೀಫ್ ಅಲ್ಲಿದ್ದಾರೆ. ಬಟ್ ಆದ್ರೆ ಈಗ ಮತ್ತೆ ಅವರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಪೊಲೀಸರು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಏನ್ ಮಹತ್ವದ ಸಾಕ್ಷಿ ಸಿಕ್ಕಿದೆ? ಈಗ ಪುನೀತ್ ಹಾಗೆ ರವಿಶಂಕರ್ ಜೊತೆ ಕ್ಲಿಕ್ಕಿಸ್ಕೊಂಡಿರುವಂತಹ ಫೋಟೋ ಈಗ ರಿಟ್ರೀವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಪೊಲೀಸರು ಯಾವ ರೀತಿ ಸಿದ್ಧತೆಯನ್ನ ನಡೆಸ್ಕೊಂಡಿದ್ರು, ಯಾವ ರೀತಿಯಾಗಿ ಎಷ್ಟು ಫೋಟೋಗಳನ್ನ ರಿಟ್ರೀವ್ ಮಾಡಿದ್ದಾರೆ, ಅದನ್ನ ಸುಪ್ರೀಂ ಕೋರ್ಟ್ಗೆ ಈಗ ಆಲ್ರೆಡಿ ಸಬ್ಮಿಟ್ ಮಾಡಿದಾರಾ? ಚೈತ್ರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಕೂಡ ಅಷ್ಟೇ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಆದರೆ ಜಾಮೀನನ್ನ ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅರ್ಜಿ ವಿಚಾರಣೆ ಈಗಾಗಲೇ ನಡೀತಾ ಇದೆ. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ನ ಪರವಾಗಿ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಾರೆ. ವಾದ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ಗೂ ಈ ಒಂದು ಕೊಲೆಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ಪ್ರಮುಖವಾಗಿ ನಟ ದರ್ಶನ್ ಆ ಒಂದು ಪಟ್ಟಣಗೆರೆ ಶೆಡ್ಗೆ ಹೋಗೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಾದವನ್ನು ಕೂಡ ಅಷ್ಟೇ ಕಳೆದ 10 ದಿನಗಳ ಹಿಂದೆ ಮಾಡಿದ್ರು. ಇದರ ಬೆನ್ನಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಅಷ್ಟೇ ಈಗ 57ನೇ ACMM ನ್ಯಾಯಾಲಯಕ್ಕೆ ಒಂದು ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ನಟ ದರ್ಶನ್ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಪುನೀತ್ ಎಂಬಾತನ ಒಂದು ಹೇಳಿಕೆಯ ಜೊತೆಗೆ ಅವತ್ತೇನು ರೇಣುಕಾಸ್ವಾಮಿ ಕೊಲೆ ಆದಂತಹ ಬಳಿಕ ಪುನೀತ್ ನಟ ದರ್ಶನ್ನ ಜೊತೆ ಒಂದು ಸೆಲ್ಫಿಯನ್ನ ತಗೊಂಡಿರ್ತಾನೆ. ಆ ಒಂದು ಸೆಲ್ಫಿ ತಗೊಂಡಿದ್ದಾದಂತಹ ಬಳಿಕ ಆರೋಪಿಗಳಲ್ಲೊಬ್ಬರಾದಂತಹ ವಿನಯ್ ಏನಿದ್ದಾನೆ, ಆತ ಮುಂದಿನ ದಿನಗಳಲ್ಲಿ ಲೀಗಲಿ ಏನಾದ್ರೂ ಇಶ್ಯೂ ಆಗ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆದಾಗ ಸಮಸ್ಯೆ ಆಗ್ಬೋದು ಅಂತೇಳಿ ಅವತ್ತು ಪುನೀತ್ನ ಮೊಬೈಲ್ ನಲ್ಲಿ ಆ ಒಂದು ಸೆಲ್ಫಿ ಕ್ಲಿಕ್ಕಿಸ್ಕೊಂಡಿದ್ದಂತಹ ವಿಡಿಯೋವನ್ನ ಡಿಲೀಟ್ ಮಾಡಿರ್ತಾನೆ. ಆ ಒಂದು ಫೋಟೋವನ್ನು ಕೂಡ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು FSL ಅಧಿಕಾರಿಗಳ ಮೂಲಕವಾಗಿ ರಿಟ್ರೀವ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣದ A6 ಆರೋಪಿಯಾಗಿರುವಂತಹ ರವಿಶಂಕರ್ ಏನಿದ್ದಾನೆ, ಈ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ತನ್ನ ಇಟಿಯೋಸ್ ಕಾರ್ನಲ್ಲಿ ಕರ್ಕೊಂಡು ಬಂದಂತಹ ಆರೋಪಿ, ಈತನೂ ಕೂಡ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಆದಂತಹ ಬಳಿಕ ನಾನು ದರ್ಶನ್ನ ಅಭಿಮಾನಿ ಅಂತ ಹೇಳ್ಕೊಂಡು ಅದೇ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಆತನು ಕೂಡ ಒಂದು ಸೆಲ್ಫಿಯನ್ನ ನಟ ದರ್ಶನ್ನ ಜೊತೆ ತಗೊಂಡಿರ್ತಾನೆ. ಅದನ್ನು ಕೂಡ ಅಷ್ಟೇ ಅವತ್ತು ಡಿಲೀಟ್ ಮಾಡಿರ್ತಾರೆ. ಸದ್ಯಕ್ಕೆ ಈ ಒಂದು ಸಾಕ್ಷಿದಾರ ಆಗಿರುವಂತಹ ಪುನೀತ್ ಮತ್ತು ಆರೋಪಿಯಲ್ಲೊಬ್ಬರಾದಂತಹ ರವಿಶಂಕರ್ ಇಬ್ಬರ ಮೊಬೈಲ್ ನಿಂದಲೂ ಕೂಡ ಈಗಾಗಲೇ ನಟ ದರ್ಶನ್ ಆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಪೂರಕ ಎಂಬಂತ ನಿಟ್ಟಿನಲ್ಲಿ ಫೋಟೋಗಳನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಕೇವಲ 2 ಫೋಟೋಗಳು ಅಷ್ಟೇ ಅಲ್ಲದೆ ನಟ ದರ್ಶನ್ ಏನ ಪಟ್ಟಣಗೆರೆ ಶೆಡ್ ನಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇದ್ರು, ಅವ್ರು ಯಾವ ಒಂದು ಮೊಬೈಲ್ ನಂಬರ್ ಅವತ್ತು ಆಕ್ಟಿವ್ ಆಗಿತ್ತು, ಮತ್ತು ಆತ ಒಂದು ಶೆಡ್ಗೆ ಹೋಗುವಂತ ವಿಚಾರ ಯಾರೆಲ್ಲರ ಜೊತೆ ಚರ್ಚೆಯನ್ನ ಮಾಡಿದ್ದ, ಹೀಗೆ ಪ್ರತಿಯೊಂದು ಕೂಡ ಅಷ್ಟೇ ಟೆಕ್ನಿಕಲ್ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿಕೊಂಡು ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ ಬಹುತೇಕ ಇವತ್ತು, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ವಿಚಾರಣೆ ಆಗ್ಬೇಕಾಗಿತ್ತು, ಆದ್ರೆ ಇವತ್ತು ರಜೆ ದಿನಗಳಿದ್ದಂತ ಕಾರಣಕ್ಕೋಸ್ಕರ ಅದನ್ನ ಮುಂದೂಡಿದರೆ ಬಹುತೇಕ ನೆಕ್ಸ್ಟ್ ಹಿಯರಿಂಗ್ ಟೈಮ್ ನಲ್ಲಿ ನಟ ದರ್ಶನ್ ಅಲ್ಲಿ ಇಲ್ಲ ಅಂತ ಅಭಿಷೇಕ್ ಮನು ಸಿಂಗ್ ವಾದವನ್ನ ಮಾಡಿದ್ರು. ಆ ಒಂದು ವಾದಕ್ಕೆ ಪ್ರತಿವಾದವಾಗಿ SPP ಅವರು ಕೂಡ ಅಷ್ಟೇ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಇಟ್ಕೊಂಡು ನಟ ದರ್ಶನ್ ಅಲ್ಲಿ ದರ್ಶನ್ ಇದ್ರು ಅನ್ನುವಂಥದ್ದಕ್ಕೆ
FSL ನಿಂದ ರಿಟ್ರೀವ್ ಆದಂತ ಈ ಫೋಟೋಗಳೇ ಸಾಕ್ಷಿ ಅನ್ನುವಂತ ನಿಟ್ಟಲ್ಲಿ ವಾದ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತಹದ್ದು ಚೈತ್ರ. ಮಂಜುನಾಥ್, ಈಗ ಪುನೀತ್ ಹಾಗೆ ರವಿಶಂಕರ್ ಅವರ ಮೊಬೈಲ್ನಲ್ಲಿ ಈ ಫೋಟೋಗಳನ್ನ ರಿಟ್ರೀವ್ ಮಾಡಿದಾರಲ್ಲ, ಈ ಹಿಂದೆ ಈ ಫೋಟೋಗಳನ್ನ ಯಾಕೆ ರಿಟ್ರೀವ್ ಮಾಡಿರಲಿಲ್ಲ? ಯಾಕೆ ಇಷ್ಟೊಂದು ಡಿಲೇ ಆಯಿತು? ಈ ಮೂಲಕ ದರ್ಶನ್ ಅವರ ಜಾಮೀನಿಗೆ ಕೊಕ್ಕೆ ಬೀಳುವಂತಹ ಸಾಧ್ಯತೆಗಳ ದಟ್ಟವಾಗಿದೆಯಾ? ಚೈತ್ರಲ್ಲಿ ಡಿಲೇ ಅನ್ನುವಂತ ಒಂದು ಪ್ರಶ್ನೆ ಬರಲ್ಲ. ಯಾಕಂದ್ರೆ ಪ್ರತಿಯೊಂದು ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡುವಂತ ಹಂತದಲ್ಲಿ ಒಂದೊಂದು ವಿಚಾರಗಳೇ ತಡವಾಗಿ ಕೂಡ ಅಷ್ಟೇ ಬೆಳಕಿಗೆ ಬರ್ತಾ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ಪುನೀತ್ ಮತ್ತು ರವಿಶಂಕರ್ನ ಫೋನ್ಗಳನ್ನೇನೋ ಅವತ್ತೇನೋ ಸೀಸ್ ಮಾಡ್ಕೊಂಡಿದ್ರು. ಆದ್ರೆ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ನಟ ದರ್ಶನ್ ಜೊತೆ ತೆಗೆಸ್ಕೊಂಡಿದ್ದಂತ ಸೆಲ್ಫಿ ಫೋಟೋ ಇದೆ ಅನ್ನುವಂಥದ್ದು ಪೊಲೀಸರಿಗೆ ಒಂದಷ್ಟು ತಡವಾಗಿ ಕೂಡ ಅಷ್ಟೇ ಗೊತ್ತಾಯ್ತು. ಇದಾದಂತಹ ಬಳಿಕ ಅವರಿಂದಲೂ ಕೂಡ ಅಷ್ಟೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಬೇಕಾಯ್ತು, ಅವರಿಂದ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಾಗಿತ್ತು, ಯಾವತ್ತು ಎಷ್ಟೊತ್ತಿಗೆ ಎಲ್ಲಿ ಫೋಟೋವನ್ನು ತಗೊಂಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಬೇಕಾಗಿತ್ತು. ಆ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾದಂತ ಬಳಿಕ ಅದನ್ನ FSL ಗೆ ಕಳಿಸ್ಕೊಂಡು ಅದನ್ನ ರಿಟ್ರೀವ್ ಮಾಡ್ಬೇಕಾಯ್ತು. ಅದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಮೊದಲನೇದಾಗಿ ಹೈದರಾಬಾದ್ FSL ಕಳಿಸಿದ್ರು, ಅಲ್ಲೂ ಕೂಡ ರಿಟ್ರೀವ್ ಆಗಿರಲಿಲ್ಲ. ತದನಂತರ ಬೆಂಗಳೂರಿನ FSL ಟ್ರೈ ಮಾಡ್ಕೊಂಡ್ರು, ಅಲ್ಲೂ ಕೂಡ ರಿಟ್ರೀವ್ ಆಗಿರಲಿಲ್ಲ. ಇದಂತ ಬಳಿಕ ಗುಜರಾತ್ನ FSL ಕಳಿಸೋದಕ್ಕೂ ಕೂಡ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ನಮ್ಮ ಬೆಂಗಳೂರಿನ FSL ನವರು ಮತ್ತೊಮ್ಮೆ ನಾವು ಟ್ರೈ ಮಾಡ್ತೀವಿ, ರಿಟ್ರೀವ್ ಮಾಡಕ್ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ನೋಡ್ತೀವಿ ಅಂತ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರನೇ ಒಂದಷ್ಟು ಡಿಲೇ ಆಗ್ತಾ ಬಂತು. ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರು, ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಅಂತ ಹಾಕಿದ್ರು. ಆದ್ರೆ ಈ FSL ನ ರಿಪೋರ್ಟ್ ಮತ್ತಷ್ಟು ಒಂದಷ್ಟು ಟೆಕ್ನಿಕಲ್ ಬೇಸ್ಡ್ ಎವಿಡೆನ್ಸಸ್ ಕಲೆಕ್ಟ್ ಮಾಡುವಂತದ್ದು ತಡ ಆಗಿದ್ದಂತ ಕಾರಣಕ್ಕೋಸ್ಕರನೇ ಈಗ ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಅಂತ ಹೇಳ್ಬಿಟ್ಟು ಸುಮಾರು 132 ಪೇಜ್ಗಳನ್ನ ನಿನ್ನೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ, ಎಲ್ಲೋ ಒಂದ್ ಕಡೆ ಈ ಒಂದು ಚಾರ್ಜ್ ಶೀಟ್ ಮತ್ತೆ ಆರೋಪಿಗಳಿಗೆ ಉರುಳಾಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಇಲ್ಲಿ ನಟ ದರ್ಶನ್ ಶೆಡ್ ನಲ್ಲಿ ಇಲ್ಲ ಅನ್ನುವಂಥದ್ದು ವಾದ ಮಾಡಿಕೊಂಡು ಜಾಮೀನನ್ನ ಪಡ್ಕೊಂಡಿರುವಂತವ್ರು ನಾಳೆ ದಿನ ನಟ ದರ್ಶನ್ ಅಲ್ಲಿದ್ರು ಮತ್ತು ಇವರೆಲ್ಲಾ ರೀತಿಯಂತ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಪೂರ್ವ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು ಅಂತ ಏನಾದ್ರು ಮತ್ತೇನಾದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರೂವ್ ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಯಾವ ರೀತಿಯಂತ ಒಂದು ಆದೇಶವನ್ನ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ನಟ ದರ್ಶನ್ ಪವಿತ್ರಗೌಡ ಇವರೆಲ್ಲರ ಒಂದು ಜಾಮೀನಿನ ಭವಿಷ್ಯ ನಿಂತಿರುತ್ತೆ. ಒಂದ್ ವೇಳೆ ಏನಾದ್ರು ಸುಪ್ರೀಂ ಕೋರ್ಟ್ ಏನಾದ್ರು ಬೇಲನ್ನ ರಿಜೆಕ್ಟ್ ಮಾಡ್ತು ಅಂತಂದ್ರೆ ಮತ್ತೆ ಆರೋಪಿಗಳೆಲ್ಲರೂ ಕೂಡ ಅಷ್ಟೇ ಮತ್ತೆ ಜೈಲ್ಗೆ ವಾಪಸ್ ಹೋಗ್ಬೇಕಾಯ್ತು. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರು ಬೇಲ್ ಕೊಡ್ತು ಅಂತಂದ್ರೆ ಎಲ್ಲ ಒಂದು ಆರೋಪಿಗಳಿಗೆ ಎಲ್ರಿಗೂ ಕೂಡ ನಿರಾಳ ಅಂತ ಅನ್ಸುತ್ತೆ ಚೈತ್ರ.